ಮೋಟಾರ್ ವಾಹನ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಅದೇ ರೀತಿಯಾಗಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಲವು ಸಂಘಟನೆಗಳು ಇವತ್ತು ಭಾರತ್ ಬಂದ್ಗೆ ಕರೆಯನ್ನು ನೀಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಮೈಸೂರಿನಲ್ಲಿ ಏನು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತಿದ್ದೀವಿ. ಯಾವ ರೀತಿಯಾಗಿ ಇಲ್ಲಿ ಒಂದು ಸಿಚುವೇಶನ್ಸ್ ಇದೆ ಅಂತಂದರೆ ಏನು ಬಂದ್ ಯಾವುದೇ ರೀತಿಯಾಗಿರ್ತಕ್ಕಂಥ ಬಂದ್ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂತಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾರಿಗೆ ವಾಹನಗಳು ಎಂದಿನಂತೆ ಕೂಡ ಸಂಚಾರವನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಬೆಳ್ಳಂಬೆಳಿಗ್ಗೆ ಸಾರ್ವಜನಿಕರು ಕೂಡ ತಮ್ಮ ಬೇರೆ ಬೇರೆ ಊರುಗಳಿಗೆ ತೆರಳಲಿಕ್ಕೆ ಈಗಾಗಲೇ ಬಂದು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಬೆಳಗಿನ ಜಾವ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾರತ್ ಬಂದ್ಗೆ ಮೈಸೂರಿನಲ್ಲಿ ಒಂದು ಬೆಂಬಲ ಸಿಕ್ಕಂತಾಗಿಲ್ಲ. ಯಾಕೆಂತಂದರೆ ಎಂದಿನಂತೆ ಕೂಡ ವಾಹನಗಳು ಸಂಚಾರವನ್ನು ಕೂಡ ಮಾಡಲಾಗ್ತದೆ. ಅದೇ ರೀತಿಯಾಗಿ ಅಂಗಡಿ ಮುಗ್ಗಟ್ಟುಗಳು ಕೂಡ ತೆರೆದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಏನು ಭಾರತ್ ಬಂದ್ಗೆ ಕರೆ ನೀಡಿರುವ ಹಲವು ಸಂಘಟನೆಗಳಿದ್ದಾವೆ. ಆ ಸಂಘಟನೆಗಳಿಗೆ ಎಲ್ಲೊಂದು ಕಡೆ ಮೈಸೂರಿನಲ್ಲಿ ಅಷ್ಟೊಂದು ಪೂರಕವಾದಂಥ ಒಂದು ಬೆಂಬಲ ವ್ಯಕ್ತ ಆಗ್ತಾ ಇಲ್ಲ. ಕಾರಣ ಬೆಳಗಿನಿಂದ ಕೂಡ ಸಾರಿಗೆ ಸಂಪರ್ಕ ಏನು ನಗರ ಸಾರಿಗೆ ಆಗಿರ್ಬೋದು, ಜೊತೆಗೆ ಗ್ರಾಮಾಂತರ ಸಾರಿಗೆ ಆಗಿರ್ಬೋದು, ಬೆಳಗ್ಗೆಯಿಂದ ಕೂಡ ತಮ್ಮ ಸಂಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಆಗದ ರೀತಿಯಲ್ಲಿ ಈಗಾಗಲೇ ಏನೊಂದು ವಾಹನಗಳು ಕೂಡ ಸಂಚಾರ ಮಾಡ್ತಾಯಿದೆ. ಜೊತೆಗೆ ಸಾರ್ವಜನಿಕರು ಕೂಡ ತಮ್ಮ ಬೇರೆ ಬೇರೆ ಕಾರ್ಯಗಳಿಗೆ ಏನಿದೆ ಆ ಕಾರ್ಯಗಳಿಗೆ ತೇಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಏನು ಬಸ್ ನಿಲ್ದಾಣದ ಒಳಗಡೆ ಇರ್ತಕ್ಕಂಥ ಅಂಗಡಿ ಮುಗ್ಗಟ್ಟುಗಳು ಕೂಡ ತೆರೆದಿರ್ತಕ್ಕಂಥದ್ದು. ಅಂತೆ ರಸ್ತೆಯಲ್ಲಿ ವಾಹನಗಳಾಗಿರ್ಬೋದು, ಆಟೋ ರಿಕ್ಷಾಗಳಾಗಿರ್ಬೋದು ಎಂದಿನಂತೆ ತಮ್ಮ ಸಂಚಾರವನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತೇನು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ ಹಲವು ಸಂಘಟನೆಗಳು. ಸೊ ಆ ಒಂದು ಸಂಘಟನೆಗಳಿಗೆ ಎಲ್ಲೊಂದು ಕಡೆ ಪೂರಕವಾದಂಥ ಬೆಂಬಲ ಮೈಸೂರಿನಲ್ಲಿ ವ್ಯಕ್ತವಾಗಿಲ್ಲ. ಸೊ ಜೊತೆಗೆ ಇನ್ನು ಬಸ್ಸುಗಳು ಕೂಡ ಹಿಂದಿನಂತೆ ಒಂದು ಸಂಚಾರವನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲೊಬ್ಬರು ಪ್ರಯಾಣಿಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮೇಡಮ್, ಇವತ್ತು ಬಂದ್ಗೆ ಕರೆ ನೀಡಿದ್ದಾರೆ, ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಮೇಡಮ್? ನಮಗಂತೂ ಒಂದು ಚೂರು ಇಷ್ಟ ಇಲ್ಲ. ಯಾಕಂದರೆ ಜನಗಳಿಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾರೆ ಅಲ್ವಾ? ಎಲ್ಲರ ವರ್ಗದವರು ಇರೋದ್ರಿಂದ ನನಗೇನೋ ಇದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಜನಗಳಿಗೆ ಯಾತಕ್ಕೆ ಬಂದು ಕರೆ ಮಾಡಿದ್ರೆ ಇವಾಗ ಡಾಕ್ಟ್ರುಗಳಿಗೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ, ಏನೋ ಸಮಯ ಸಂದರ್ಭ ಅಂತಿರುತ್ತೆ. ಹಿಂಗಾದರೆ ಹೇಗೆ ಅಂತ, ಹೌದಾ ಅಲ್ವಾ? ನಾವು ಹೇಳೋದು ಸರಿ ತಾನೆ. ಬಂದಿಂದ ಏನು ಪ್ರಯೋಜನ ಅಂತ ನಾನು ಕೇಳ್ತಾ ಇರೋದು. ಬಂದ್ ಮಾಡಿ ಇಲ್ಲ, ಯಾರನ್ನೇನು ಉದ್ಧಾರ ಮಾಡೋದಿಲ್ಲ, ಏನಿಲ್ಲ. ಬರೀ ಇವರು ಏನು ಮಾಡ್ತಾರೆ ಅಂದರೆ ತಾವು ಉದ್ಧಾರ ಆಗೋಕ್ಕೋಸ್ಕರ ಜನಗಳಿಗೆ ತೊಂದರೆ ಕೊಡ್ತಾರೆ ಅಷ್ಟೇ. ಎಷ್ಟೋ ಜನ ಸೀರಿಯಸ್ ಅವ್ರನ್ನವ್ರು ಇರ್ತಾರೆ, ಹಾಸ್ಪಿಟಲೈಸ್ ಅವ್ರು ಇರ್ತಾರೆ, ಎಮರ್ಜೆನ್ಸಿ ಅವ್ರು ಇರ್ತಾರೆ. ಯಾಕೆ ಜನಗಳಿಗೆ 3 ದಿನಕ್ಕೆ ಹೀಗೆ ಮಾಡ್ತಾರೆ ಅಂತ ನಮಗಂತೂ ತುಂಬ ಬೇಜಾರಪ್ಪ. ಅದೇ ರೀತಿಯಾಗಿ ಅಲ್ಲೂ ಶಾಲಾ ಕಾಲೇಜುಗಳು ಕೂಡ ರಜೆ ಕೊಡಲಾಗಿದೆ. ಮತ್ತು ಈಗ ಸೆಮಿಸ್ಟರ್ಸ್ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಬಂದ್ ವಿಚಾರ ನೋಡೋದ್ರೆ ಹೇಗೆ ಅನಿಸುತ್ತೆ ಅಂತ? ಬಂದ್ ಬಗ್ಗೆ ನಾವು ಖಂಡಿತ ಬೆಂಬಲ ಮಾಡೋದಿಲ್ಲ ಸರ್. ಯಾಕೆಂದರೆ ಜನಗಳಿಗೋಸ್ಕರ ಇದು ಮಾಡಬೇಕೇ ಹೊರತು ಜನಗಳಿಗೆ ಯಾಕೆ ತೊಂದರೆ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ನೀವೇನು ಹೇಳ್ತೀರಾ ಸರ್ ಈ ಬಂದ್ ವಿಚಾರವಾಗಿ? ಬಂದ್ ವಿಚಾರ ಅಂತ ಏನು ಮಾಡ್ತಾರೆ, ಜನಗಳಿಗೆಲ್ಲ ತೊಂದ್ರೆ. ಈಗ ಒಂದಕ್ಕೆ ರಜಾ ಕೊಡ್ತಾರೆ, ಒಂದಕ್ಕೆ ರಜಾ ಕೊಡೋಲ್ಲ. ಮಾಡ್ದೆ ಎಲ್ಲ ಸೇರಿಸಿ ಒಮ್ಮೆಗೆ ಮಾಡಬೇಕು. ಯಾರು ಅಷ್ಟೇನು ಬೆಂಬಲ ಕೊಡೋಲ್ಲ. ಇದೆಲ್ಲ ಜನಗಳಿಗೆ ಹೋಗೋ ಬರೋರ್ಗೆ, ಕೆಲಸಗಾರರಿಗೆ, ಕೂಲಿ ಕಾರ್ಮಿಕರು ಮಾಡೋರಿಗೆಲ್ಲ ತೊಂದರೆ ಸರ್. ಅಲ್ಲ, ಅವ್ರೇನು ಗೊತ್ತು ಸರ್, ಹಲವು ಬೇಡಿಕೆಗಳಿದ್ದಾವೆ, ಈಡೇರ್ತಿಲ್ಲ. ಜೊತೆಗೆ ಸಮಾನ ವೇತನಕ್ಕಾಗಿ ಆಗ್ರಹ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸಮಾನ ವೇತನ ಯಾವಾಗಲೂ ಕೊಡಲ್ಲ ಬಿಡಿ ಇವ್ರಿಗೆ. ಬೆಲ್ಲ ಬರೀ ಹೇಳ್ಕಾದೆ ಹೊರತು ನಾವೆಲ್ಲ ನಡೀತಾ ಇಲ್ಲ.